ಪ್ರಾಪರ್ಟೀಸ್ ಇನ್ ಮೈಸೂರು. ಶ್ರೀರಂಗಪಟ್ಟಣದಿಂದ 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದು 2 ಎಕರೆ ಫಾರ್ಮ್ ಲ್ಯಾಂಡ್. ಇದರಲ್ಲಿ ಅಡಿಕೆ ಮತ್ತು ತೆಂಗು ಹಾಕಿದ್ದಾರೆ. ಈ ಥರ ಒಂದು ಗೋಡೌನ್ ಮಾಡ್ಕೊಂಡಿದ್ದಾರೆ. ಸುತ್ತ ಬೌಂಡ್ರಿ ಫೆನ್ಸಿಂಗ್ ಇದೆ. 100ಕ್ಕಿಂತ ಜಾಸ್ತಿ ತೆಂಗಿನ ಮರ ಇದೆ, ಎಲ್ಲ ನಾಟಿ ತೆಂಗಿನ ಮರ. ಈ ಥರದ್ದೊಂದು ಟ್ಯಾಂಕಿ ಇದೆ. ಇದರಲ್ಲಿ ಬೋರ್ವೆಲ್ ನೀರು ಬರ್ತದೆ, ನಾಲೆ ನೀರು ಬರ್ತದೆ, ಕಾವೇರಿ ನಾಲೆ ನೀರು. 2 ಥರದ ನೀರಿದೆ. ಬೌಂಡ್ರಿ ಫೆನ್ಸಿಂಗ್ ಇದೆ. ಇಲ್ಲಿ ಎಂಟ್ರೆನ್ಸಲ್ಲಿ ಸ್ವಲ್ಪ ಖಾಲಿ ಜಾಗ ಇಟ್ಕೊಂಡಿದ್ದಾರೆ. ಏನಾರ ಹಣ್ಣಿನ ಗಿಡ ಹಾಕೋದಕ್ಕೆ ಮನೆ ಕಟ್ಟಿದ್ರೆ ಖಾಲಿ ಇರಲಿ ಅಂತ ಖಾಲಿ ಬಿಟ್ಕೊಂಡು ಮಿಕ್ಕಿದೆಲ್ಲ ಫುಲ್ ಫಿಲಪ್ ಮಾಡಿದ್ದಾರೆ. ಇಲ್ಲಿ ಮುಂದ್ಗಡೆನೂ ದಾಳಿಂಬೆ, ಈ ಲವಂಗ, ಕಿತ್ಳೆಹಣ್ಣು ಈ ಥರದ್ದು ಸ್ವಲ್ಪ ಅಸಾರ್ಟೆಡ್ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಇದು ನೋಡಿ, ಇದು ಮಾವು. ಮಿಕ್ಕಿದೆಲ್ಲ ಅಡಿಕೆ ಜಾಸ್ತಿ ಇದೆ. ಅದು ಬಿಟ್ಟರೆ ತೆಂಗು 100ಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಶ್ರೀರಂಗಪಟ್ಟಣ ಟೌನಿಂದ 5 ಕಿಲೋಮೀಟರ್ ಡಿಸ್ಟೆನ್ಸ್. ಕ್ಲಿಯರ್ ಟೈಟ್ಲ್ ಇದೆ. ಅಡಿಕೆ ಈ ವರ್ಷದಿಂದ ಬಿಡ್ತಾ ಇರೋದು. ನೋಡಿ, ಸೀಬೆ ಈ ಥರ ಮಧ್ಯದಲ್ಲಿ ಅಸಾರ್ಟೆಡ್ ಹಾಕಿದ್ದಾರೆ. ಇದ್ರದ್ದು ಬೆಲೆ ಹೇಳ್ತಾರೆ 1 ಎಕರೆಗೆ 85 ಲಕ್ಷ ರೂಪಾಯಿ. ನೋಡಿ, ಇದೂ ಸೀಬೆ. ಇದನ್ನು ಸೀಬೆ. ಇದರ ಪಕ್ಕದಲ್ಲಿ ಇನ್ನೊಂದು ಚೆನ್ನಾಗಿರೋದು ಫಾರ್ಮ್ ಹೌಸ್ ಮಾಡ್ಕೊಂಡು ಒಬ್ಬರು ಡಾಕ್ಟ್ರ್ ಇದ್ದಾರೆ. ಜನರಲ್ ಕ್ಯಾಟಗಿರಿ. ಗೌಡಾಸ್ ಇವರು. ನೋಡಿ, ಈ ಥರದ್ದು ಫಾರ್ಮ್ ಮಾಡ್ಕೊಂಡು ಬೇಕಾದ್ರೆ ಹೋಮ್ ಸ್ಟೇ ಥರನೂ ಮಾಡ್ಕೋಬೋದು. ಯಾಕಂದರೆ ಬೆಂಗಳೂರಿಂದ ಟೂರಿಸ್ಟ್ನವರೆಲ್ಲ ಬರ್ತಾ ಇರ್ತಾರಲ್ಲ, ಆನ್ಲೈನ್ ಬಿಟ್ಟರೆ ಹುಡುಕೊಂಡು ಬರ್ತಾರೆ ಜನ, ಸುಮಾರು ಜನ. ಈ ಥರ ಸುಮಾರು ಕಡೆ ಮಾಡಿದ್ದಾರೆ ಜನ.